ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಾಲನಿ ಮಲ್ಲೇಶ್ವರ. ನಾನಿವತ್ತು ಬಂದಿರೋದು ಅಂದರೆ ನಮ್ಮ ಮಾವನ ಊರಿಗೆ ಬಂದಿದ್ದೀನಿ. ಏನಪ್ಪ ವಿಶೇಷ ಅಂತಂದರೆ ಇವತ್ತು ದೇವಸ್ಥಾನ ಓಪನು. ಯಾವ ದೇವಸ್ಥಾನ ಅಂತಂದರೆ ಅರುನಹಳ್ಳಿ ಬೀರಬಸವೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಬಂದಿದ್ದು. ದೇವಸ್ಥಾನಕ್ಕೆ ಬಂದು ಒಳಗಡೆ ಹೋದ ತಕ್ಷಣ ಫುಲ್ಲು ಸಿಕ್ಕಾಬಿಟ್ಟೆ ರಶ್ ಇತ್ತು. ನಮಗೆ ದರ್ಶನ ಮಾಡೋಕ್ಕಂತೂ ಆಗ್ತಾನೇ ಇರಲಿಲ್ಲ. ಹಂಗೂ ನಮ್ಮ ಅದಕ್ಕೆ ಬಂದರು, ವೀಡಿಯೋ ತಗೊಳ್ಳೋಣ, ಫೋಟೋ ತಗೊಳ್ಳೋಣ ಅಂತ ಸೈಡಿಗೆ ಬಂದರು. ಆಗಲ್ಲ ಬನ್ನಿ, ಅದಕ್ಕೆ ದರ್ಶನ ಮಾಡೋಣ ಅಂದ್ಕೊಂಡು ಅಂತೂ ದರ್ಶನ ಮಾಡೋಕ್ಕೆ ಆ ಕಡೆಯಿಂದ ಬೆಳೆಸ್ಕೊಂಡು ದರ್ಶನನೂ ಮಾಡ್ದೋ. ಚೆನ್ನಾಗಿ ಕಾಣ್ತು. ಅದು ಫುಲ್ ರಶ್ಶು, ತಳ್ಳಾಡ್ತಾಯಿದ್ರು. ನಮ್ಮ ವೈಫ್ ಬೇರೆ ಪಾಪ ಆಗ್ತಾಯಿಲ್ಲ, ಅವ್ರ ಕೈ ಕುತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಜಾಗ ಇಲ್ಲ ಕೂತ್ಕೊಳ್ಳೋಕ್ಕೆ. ಒಂದು ಚೇರ್ ಸಿಕ್ತು, ಪಾಪ ಅವ್ರು ಕೂರಿಸ್ತಾ ಸೈಡ್ಗೆ ಕರ್ಕೊಂಡೋಗ್ಬಿಟ್ಟು ಕೂರಿಸ್ಕೊಂಡಿದ್ರನ್ನ. ನಾವು ದರ್ಶನ ಮಾಡ್ಕೊಂಡು ಬಂದೋ. ಆ ಕಡೆಯಿಂದ ಒಂದು ದೇವ್ರನ್ನ ವೀಡಿಯೋ ಮಾಡೋಣ ಅಂದ್ಕೊಂಡು ಹೋದೆ. ದೇವ್ರನ್ನ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ತಮ್ಮಡಪ್ಪ ಮತ್ತು ಇನ್ನೊಬ್ಬರು ಪಕ್ಕದಲ್ಲಿದ್ದರು. ಅವ್ರಿಗೂ ಜಾಗ ಬಿಡಲಿಲ್ಲ. ಅದನ್ನು ಸ್ವಲ್ಪ ದರ್ಶನ ಮಾಡಿ ತೋರಿಸಿದ್ದೀನಿ. ನೀವು ಒಂದು ಸ್ವಲ್ಪ ಆಶೀರ್ವಾದ ತಗೊಳ್ಳಿ. ಆವಾಗ ಹೊಟ್ಟೆ ಬೇರೆ ಹಸಿತಾಯಿತ್ತು. ಊಟಕ್ಕೆ ಹೋಗೋಣ ಅಂದ್ಕೊಂಡು ಊಟಕ್ಕೆ ಹೋಗ್ತಾಯಿದ್ದೀವಿ. ಫುಲ್ಲು ಅಲ್ಲೂ ರಶ್ ಇತ್ತು, ಜಾಗನೇ ಇರಲಿಲ್ಲ. ಅಂತೂ ನಮ್ಮ ಅತ್ತಿಗೆ ಮತ್ತು ನಮ್ಮ ವೈಫ್ ಇಬ್ಬರು ಹಿಂದ್ಗಡೆ ನಿಂತಿದ್ರು. ಅವರು ಸ್ವಲ್ಪ ನಿಂತ್ಕೊಂಡು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಪಾಪ ಸ್ಕೂಲ್ ಮಕ್ಕಳು, ಪಾಪ ಜನಗಳೆಲ್ಲ ಇದ್ದರು. ಅಂದರೆ ಜನಗಳಂದರೆ ಒಂದೇ ಊರಲ್ಲ, ಅಕ್ಕಪಕ್ಕ ಗ್ರಾಮಸ್ಥರು ಸುಧಾ ಬಂದಿದ್ದರು. ಸಿಕ್ಕಾಪಟ್ಟೆ ಜನ, ಮಿನಿಮಮ್ ಒಂದು 10,000 ಜನ ಇರ್ಬೋದೇನೋ ಮೋಸ್ಟ್ಲಿ. ಬಟ್ ನಾನು ಕೌಂಟ್ ಮಾಡೋಕ್ಕಾಗಲ್ಲ. ಇಷ್ಟು ಜನ ಎಲ್ಲಿ ಕೌಂಟ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಅಲ್ವಾ? ಅದಕ್ಕೆ ಕೌಂಟ್ ಮಾಡೋಕ್ಕಾಗಲಿಲ್ಲ. ಬಟ್ ಇನ್ನೂ ಒಂದು 10,000 ಜನ ಊಟ ಮಾಡಿರ್ತಾರೆ. ಬಟ್ ಇನ್ನೂ ಇತ್ತು. ನಾನು ಮಿನಿಮಮ್ ಒಂದು 2 ಗಂಟೆ ಆಗಿತ್ತು ಊಟ ಟೈಮು. ಬಟ್ ಇನ್ನೂ ಸಂಜೆ ಒಂದು 4 ಗಂಟೆ 5 ಗಂಟೆ ಗಂಟು ಇರುತ್ತೆ ಊಟ ಅಂದ್ಕೊಂಡಿರ್ತೀನಿ. ಈ ಕಡೆ ಅಡುಗೆ ಮಾಡ್ತಾವ್ರೆ, ಎಲ್ಲ ಮಾಡ್ತಾರೆ. ಊಟ ಮಾಡ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋದೋ. ಅಲ್ಲಿಂದ ದೇವಸ್ಥಾನ, ಇದು ಒಂದು ದೇವಸ್ಥಾನ, ಇದು ಶ್ರೀರಾಮ ಮಂದಿರ ಅಂತ. ಇದು ಸೂಪರಾಗಿತ್ತು ದೇವಸ್ಥಾನ ನೋಡಿ ಫ್ರೆಂಡ್ಸ್. ಎಲ್ಲ ಸಗದಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಅಲ್ಲಿ ಹೋಮಕ್ಕೆಲ್ಲ ಇದು ಮಾಡಿದ್ದಾರೆ. ಎಷ್ಟು ದೇವ್ರುಗಳೆಲ್ಲ ಕೂರಿಸಿದ್ದಾರೆ. ಪಕ್ಕದಲ್ಲಿ ನಮ್ಮ ಕನಕದಾಸರು ಇದ್ದಾರೆ. ಎಷ್ಟು ದೇವ್ರುಗಳು ಕೂರಿಸಿದ್ದಾರೆ ಅಂತ ನೋಡೋಕ್ಕಂತೂ 2 ಕಣ್ಣು ಸಲದು, ಅಷ್ಟು ಆನಂದವಾಗಿತ್ತು ಫ್ರೆಂಡ್ಸ್. ಸೂಪರಾಗಿತ್ತು ಫ್ರೆಂಡ್ಸ್. ಬೈ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.